ಸ್ಯಾಂಡಲ್ವುಡ್ನ ಹಿರಿಯ ನಟಿ ಸರೋಜಾದೇವಿ ಇನ್ನಿಲ್ಲ. ಹಿರಿಯ ನಟಿ ಸರೋಜಾದೇವಿ ಹುಟ್ಟೂರಿನಲ್ಲಿ ನೀರವ ಮೌನ ಆವರಿಸಿಕೊಂಡಿದೆ. ದಶವಾರದಲ್ಲಿ ನಾಳೆ ಸರೋಜಾದೇವಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಚನ್ನಪಟ್ಟಣ ತಾಲೂಕಿನ ದಶವಾರದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ನಾಳೆ ಬೆಳಗ್ಗೆ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ಸ್ಥಳಾಂತರಿಸಲಾಗುತ್ತೆ. ಸರೋಜಾದೇವಿ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ. ಹುಟ್ಟೂರು ದಶವಾರದಲ್ಲಿ ನಟಿಯ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಒಕ್ಕಲಿಗರ ಸಂಪ್ರದಾಯದಂತೆ ತಾಯಿ ರುದ್ರಮ್ಮ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆ ಆಗತ್ತೆ. ಇನ್ನು ಕನ್ನಡ ಚಿತ್ರರಂಗ ಬಟ್ಟಲು ಕಂಗಳ ಚೆಲುವೆಯನ್ನು ಕಳ್ಕೊಂಡು ಬರಿದಾಗಿದೆ. ತುಂಬಲಾರದಂಥ ನಷ್ಟ. ಯಾಕಂತೇಳಿದ್ರೆ ಬರೋಬ್ಬರಿ 30 ವರ್ಷಗಳ ಸುದೀರ್ಘಾವಧಿ 1955ರಿಂದ ಸಿನಿ ಜರ್ನಿಯನ್ನು ಶುರು ಮಾಡಿಕೊಂಡು 2020ರವರೆಗೂ ತಮ್ಮದೇ ಆದಂತಹ ಕಲಾ ಸೇವೆಗೆ ಮುಡಿಪಾಗಿಟ್ಟಂತಹ ಜೀವ ಅದು. ಹಾಗಾಗಿ ನಾಳೆ ಸಕಲ ಸಿದ್ಧತೆಯನ್ನು ನಡೆಸ್ಕೊಳ್ಳಲಾಗ್ತಾ ಇದೆ ಅಂತ್ಯ ಸಂಸ್ಕಾರಕ್ಕೆ. ಅಂದರೆ ಈಗಾಗಲೇ ಅವರ ಸ್ನೇಹಿತರು, ಕುಟುಂಬಸ್ಥರು, ಬಂಧು ಮಿತ್ರರು, ಕಲಾವಿದರು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅವರ ತಾಯಿ ರುದ್ರಮ್ಮ ಅವರ ಸಮಾಧಿಯ ಪಕ್ಕದಲ್ಲೇ ಅವರನ್ನು ಕೂಡ ಅಂದರೆ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಈಗಾಗಲೇ ಕೆಲವೊಂದಷ್ಟು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸಿನಿರಂಗಕ್ಕೆ ಮುಕುಟದಂತಿದ್ದ ಬಿ ಸರೋಜಾದೇವಿ ಅವರನ್ನು ಕಳ್ಕೊಂಡಿದ್ದೀವಿ. ಇನ್ನು ಸಿನಿ ಜಗತ್ತಿನ ಕಿತ್ತೂರು ರಾಣಿ ಇನ್ನಿಲ್ಲ ಅನ್ನೋದೇ ತುಂಬಲಾರದ ನಷ್ಟ. ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬುವಂತಹ ಅಭಿನೇತ್ರಿ ಇವರು. ದಕ್ಷಿಣ ಭಾರತದ ದೇವಸುಂದರಿ ಅಂತಲೇ ಕರೆಸ್ಕೊಳ್ತಾ ಇದ್ರು. ಈಗ ನೀವು ಗಮನಿಸ್ತಾ ಇರುವಂಥ ದೃಶ್ಯಾವಳಿಗಳಲ್ಲೂ ಕೂಡ ಒಂದು ಗೆಟ್ ಟುಗೆದರ್ ಪಾರ್ಟಿಯ ರೀತಿ 2020ರಲ್ಲಿ ಕೆಲವೊಂದಷ್ಟು ಕಲಾವಿದರೆಲ್ಲ ಸೇರಿಕೊಂಡು ಸೆಲೆಬ್ರೇಷನ್ ಮಾಡಿದಂತಹ ಬಗೆ ಅದು. ಅದಾದ ಮೇಲೆ ನಟ ಸಾರ್ವಭೌಮ ಅನ್ನುವಂಥ ಸಿನಿಮಾ, ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ ಬಿ ಸರೋಜಾದೇವಿ ಅವರ ಕೊನೆಯ ಸಿನಿಮಾ. ಅದರಲ್ಲೂ ಕೂಡ ತಮ್ಮ ನಟನಾ ಕೌಶಲ್ಯದ ಮೂಲಕ ಜನ ಮನವನ್ನು ಸೆಳೆದಿದ್ರು. ಅಂದರೆ ಎಲ್ಲೋ ಒಂದು ಕಡೆ ವಯಸ್ಸಾಗ್ತಾ ಇದ್ದಂತೆ ಸಿನಿರಂಗದಿಂದ ಒಂದು ಸ್ವಲ್ಪ ಹಿಂದೆ ಸರಿದಿದ್ರು. ಕೆಲವೊಂದಷ್ಟು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಸ್ಯಾಂಡಲ್ವುಡ್ನ ಹಿರಿಯ ನಟಿ ಸರೋಜಾದೇವಿ ಅವರು ಇನ್ನಿಲ್ಲ. ಹಿರಿಯ ನಟಿ ಸರೋಜಾದೇವಿ ನಿವಾಸದಲ್ಲಿ ನೀರವ ಮೌನ ಆವರಿಸಿಕೊಂಡಿದೆ. ಮಲ್ಲೇಶ್ವರಂನ ನಿವಾಸದಲ್ಲಿ ಸರೋಜಾದೇವಿ ಅಂತಿಮ ದರ್ಶನವನ್ನು ಪಡ್ಕೊಳ್ಳಲಾಗ್ತಿದೆ. ಅಂತಿಮ ದರ್ಶನವನ್ನು ಗಣ್ಯರೆಲ್ಲರೂ ಪಡ್ಕೊಳ್ತಾ ಇದ್ದಾರೆ. ಸರೋಜ ನಿವಾಸಕ್ಕೆ ಸಿನಿ ತಾರಿಯರು ಆಗಮಿಸ್ತಿದ್ದಾರೆ. ಹಿರಿಯ ನಟಿ ಸರೋಜಾದೇವಿಯನ್ನು ನೆನೆದು ತಾರಿಯರು ಕಣ್ಣೀರನ್ನು ಇಡ್ತಾ ಇದ್ದಾರೆ. ಕುಟುಂಬಸ್ಥರಿಗೆ ದೇವರು ಆ ಶಕ್ತಿಯನ್ನು ಕೊಡಲಿ, ತಡ್ಕೊಳ್ಳುವಂತಹ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಈಗಾಗಲೇ ಅನೇಕ ಸಿರಿ ತಾರಿಯರು ಬಂದಿದ್ದಾಯಿತು. ಅಂದರೆ ಬಂದವರೆಲ್ಲ ಕೂಡ ನಮ್ಮನ್ನು ತಾಯಿಯ ರೂಪದಲ್ಲಿ ನೋಡ್ತಾ ಇದ್ರು, ಅಥವಾ ಅವರು ಮಕ್ಕಳ ರೀತಿಯಲ್ಲಿ ನಮ್ಮನ್ನೆಲ್ಲ ಸಲಹ್ತಾ ಇದ್ರು ಅಥವಾ ಅಡ್ವೈಸ್ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿಗಳನ್ನು ಕೊಡ್ತಾ ಇದ್ರು. ಅಂದರೆ ಸರೋಜಾದೇವಿಯವರು ಯಾವತ್ತೂ ಕೂಡ ನಾನೊಬ್ಬ ಸೂಪರ್ ಸ್ಟಾರ್ ಆಗಿದ್ದವರು, ಟಾಪ್ ಮೋಸ್ಟ್ ಸೂಪರ್ ಸ್ಟಾರ್ಗಳಲ್ಲಿ ಇವರ ಹೆಸರು ಬಹುತೇಕ ವರ್ಷಗಳ ಕಾಲ ಹಾಗೆ ಕಾಯ್ದಿರಿಸ್ಕೊಂಡಿದ್ರು. ಜೊತೆಗೆ ಕೇವಲ ರೀಲ್ನಲ್ಲಿ ಮಾತ್ರ ಇವರನ್ನು ನೋಡಿ ಕಲಿಬೇಕಪ್ಪ ಅಂತ ಮಾತ್ರ ಅಲ್ಲ, ರಿಯಲ್ ಲೈಫ್ನಲ್ಲೂ ಕೂಡ ಹೇಳಬೇಕು ಅಂದರೆ ಅವರ ಉಡುಗೆ ತೊಡುಗೆಗಳನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಒಬ್ಬರು ಉತ್ತಮ ನಟಿ ಅನ್ಸ್ಕೊಂಡವರು, ಸಕ್ಸಸ್ನ ಶಿಖರವನ್ನು ಏರಿದವರು, ಅವರ ಉಡುಗೆ ತೊಡುಗೆಗಳನ್ನು ಬದಲಾವಣೆ ಮಾಡಿಕೊಳ್ಳೋದು ಸರ್ವೇ ಸಾಮಾನ್ಯ ಬಣ್ಣದ ಲೋಕದಲ್ಲಿ. ಆದರೆ ಭಾರತೀಯ ಸಂಸ್ಕೃತಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ ಗರಿಮೆ ಕೂಡ ಬಿ ಸರೋಜಾದೇವಿ ಅವರಿಗೆ ಸಲ್ಲತ್ತೆ. ಹಣೆ ತುಂಬ ಕುಂಕುಮ ಇಟ್ಟು, ಮುಖದ ತುಂಬ ನಗು. ಅದರಲ್ಲೂ ಕೂಡ ಒಂದು ಸಂದರ್ಶನದಲ್ಲೂ ಕೂಡ ಹೇಳ್ಕೊಳ್ತಾರೆ, ಅವರಿಗೆ ಚಿನ್ನಾಭರಣದ ಮೇಲಿನ ಪ್ರೀತಿ, ಜೊತೆಗೆ ಭಾರತೀಯ ಈ ರೇಷ್ಮೆ ಸೀರೆಗಳನ್ನು ಉಡುವುದರಲ್ಲಿ ತುಂಬ ಖುಷಿ ಕೊಡುತ್ತೆ ನನಗೆ. ಅದರಲ್ಲೂ ಕೂಡ ಹೂವುಗಳನ್ನು ಅತ್ಯಂತ ಹೆಚ್ಚಿಗೆ ಇಷ್ಟಪಡ್ತಾ ಇದ್ರು. ಬಳೆಗಳು, ಹೂಗಳು, ಅಂದರೆ ಈ ಸುಸಂಸ್ಕೃತಿಯ ಹೆಣ್ಣು ಮಗಳಾಗಿದ್ರು ಅವರು. ಪ್ರತಿಯೊಬ್ಬ ನಟರಿಂದಲೂ ಕೂಡ ಮೆಚ್ಚುಗೆಗೆ ಪಾತ್ರರಾಗ್ತಾ ಇದ್ರು. ಅಂದರೆ ಕೇವಲ ಒಂದೇ ಜಾನರ್ಗೆ ಸೀಮಿತವಾಗಿರದೆ, ಅಥವಾ ಕೆಲವೊಂದಷ್ಟು ಕಲಾವಿದರನ್ನು ನಾವು ನೋಡ್ತಾ ಹೋದರೆ ಪೋಷಕರ ಸ್ಥಾನದಲ್ಲಿ ಉಳ್ಕೊಂಡು ಬಿಡ್ತಾರೆ, ಅಥವಾ ಮೊದಲಿಗೆ ಪೋಷಕ ಸ್ಥಾನಕ್ಕೆ ಬಂದರೂ ಕೂಡ ನಾಯಕಿ ಆದಮೇಲೆ ಪೋಷಕ ನಟ ಅಥವಾ ನಟಿಯಾಗಿ ಉಳ್ಕೊಳ್ಳೋದಿಲ್ಲ ಸುದೀರ್ಘ ಸಮಯದವರೆಗೂ. ಆದರೆ 1955ರಿಂದ 2020 ಹತ್ರ 29-30 ವರ್ಷಗಳ ಕಾಲ ಅವರದೇ ಆದಂಥ ಕಲಾ ಸೇವೆಗಳನ್ನು ಮಾಡ್ತಾ ಬಂದರು. ಅದರಲ್ಲೂ ಕೂಡ ಸಂಸ್ಕೃತಿಯನ್ನು ಮರೀಲಿಲ್ಲ. ಹಾಗೆ ನಗುವಿನ ಮೂಲಕವೇ ಗಮನ ಸೆಳೀತಾ ಇದ್ರು.
ಇನ್ನು ಕೆಲವೊಂದಷ್ಟು ಪಾತ್ರಗಳು, ಈಗ ಬಿ ಸರೋಜಾದೇವಿಯವರು ಅಂತ ಹೇಳಿದ್ರೆ ಕೇವಲ ಒಂದೇ ಜನರೇಷನ್ಗೂ ಕೂಡ ಸೀಮಿತವಾಗಿರಲಿಲ್ಲ. ಅವರು ಈಗಲೂ ಕೂಡ ಶ್ರೀನಿವಾಸ ಕಲ್ಯಾಣ ಸಿನಿಮಾ ಅಂತ ಹೇಳಿದಾಗ ಅಥವಾ ಲಕ್ಷ್ಮಿ ಪಾತ್ರವನ್ನು ಯಾರಾದರೂ ನಿಭಾಯಿಸಬಹುದಾ ಅಥವಾ ಅವರಿಗೆ ಸರಿಸಮನಾದಂತಹ ಯಾರಾದರೂ ಕಾಂಪಿಟೇಷನ್ ಕೊಡುವಂತಹ ನಾಯಕಿಯರಿದ್ದಾರಾ ಅಂತ ಹೇಳಿದ್ರೆ ಎಲ್ಲೋ ಒಂದು 5 ನಿಮಿಷ ಅಥವಾ ಒಂದಷ್ಟು ಕಾಲ ಯೋಚನೆ ಮಾಡಬೇಕಾಗಿರುವಂತಹ ಆ ಒಂದು ಉತ್ತಮ ನಟನೆಯನ್ನು ಮಾಡಿದಂತಹ ಅದ್ಭುತ ಕಲಾವಿದೆಯರು. ದಕ್ಷಿಣ ಭಾರತದ ದೇವ ಸುಂದರಿ ಅಂತ ಕರೆಸ್ಕೊಳ್ತಾ ಇದ್ರು, ಬಟ್ಟಲು ಕಣ್ಣಿನ ಅಥವಾ ಬೊಗಸೆ ಕಣ್ಣಿನ ಚೆಲುವೆ ಅಂತ ಕರೆಸ್ಕೊಳ್ತಾ ಇದ್ರು. 87 ವರ್ಷವಾಗಿತ್ತು. ಎಲ್ಲೋ ಒಂದು ಕಡೆ ಒಂದಷ್ಟು ಸಂತೋಷದ ವಿಚಾರ ಏನು ಅಂತ ಹೇಳಿದ್ರೆ, ಪರಿಪೂರ್ಣವಾದ ಜೀವನವನ್ನು ಕಂಡವರು, ಒಂದಷ್ಟು ಮಾರ್ಗದರ್ಶನಗಳನ್ನು ನೀಡಿದವರು, ಉತ್ತಮ ಸಲಹೆಗಳನ್ನು ನೀಡಿದವರು. ಕೆಲವೊಂದಷ್ಟು ಕಲಾವಿದರನ್ನು ನಾವು ಮಾತನಾಡಿಸ್ತಾ ಇದ್ದಾಗ ಹೇಳ್ತಾ ಇದ್ರು, ಹೆಣ್ಣು ಮಕ್ಕಳು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿರಬೇಕು, ಅಥವಾ ಅವರಿಗೆ ಜೀವನದಲ್ಲಿ ಅತ್ಯಂತ ಉತ್ತುಂಗದ ಶಿಖರವನ್ನು ಏರಿದ್ರು ಕೂಡ ಅವರಿಗೆ ಬೇರೆ ಬೇರೆ ಆಪ್ಷನ್ ಇತ್ತು. ಯಾವಾಗ ಅವರ ಪತಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡ್ಬಿಡ್ತಾರೆ, ಆಗ ಮನೆಯವರ ಒತ್ತಡ, ಅಕ್ಕಪಕ್ಕದ ಮನೆಯವರ ಕೆಲವೊಂದಷ್ಟು ಚುಚ್ಚು ಮಾತುಗಳು ನನಗೆ ನೋವಾಗಿತ್ತು. ಆಪ್ಷನ್ ಇತ್ತು 2ನೇ ಮದುವೆ ಆಗೋದಕ್ಕೆ, ಆದರೆ ಅವರ ಪತಿಯ ಸ್ಥಾನವನ್ನು ಬೇರೆ ಯಾರು ಕೂಡ ತುಂಬೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಸಂಗಾತಿಯ ಸಹಬಾಳ್ವೆಯನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿದ ಕೀರ್ತಿ ಅವರದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಮತ್ತೊಂದು ಸಂದರ್ಶನದಲ್ಲಿ ಹೇಳ್ಕೊಂಡಿರೋದು, ಅವರ ತಾಯಿಗೆ ಒಂದು ದಿನ ಮಾತು ಕೊಟ್ಟಿದ್ರಂತೆ, ಯಾವತ್ತೂ ಕೂಡ ಸ್ಲೀವ್ಲೆಸ್ ಬ್ಲೌಸ್ಗಳನ್ನು ಅಥವಾ ತೋಳುಗಳಿಲ್ಲದ ಬಟ್ಟೆಯನ್ನು ಧರಿಸೋದಿಲ್ಲ, ಜೊತೆಗೆ ಸ್ವಿಮ್ ಡ್ರೆಸ್ಸನ್ನು ಹಾಕೋದಿಲ್ಲ ಅಂತ. ಅದನ್ನು ಕೊನೆಯವರೆಗೂ ಕೂಡ ಉಳಿಸ್ಕೊಂಡ್ರಿ. ಯಾಕಂದರೆ ಬಣ್ಣದ ಜಗತ್ತೇ ಹಾಗೆ, ಕೆಲವೊಂದಷ್ಟು ವೇಷಭೂಷಣಗಳನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಂಥ ಕಾಂಪಿಟೇಷನ್ ಇರುವಂತಹ ಸಿನಿ ಜಗತ್ತನ್ನು ಕೂಡ ಗೆದ್ದು ಬೀಗಿದವರು ಈ ಸರೋಜಾದೇವಿಯವರು. ಇನ್ನು ಕಣ್ಣಿನ ದಾನದ ಮೂಲಕ ಮತ್ತೊಮ್ಮೆ ಉತ್ತಮ ಸಮಾಜಮುಖಿಯಾದಂಥ ಕೆಲಸದಲ್ಲಿ ತೊಡಗಿಸ್ಕೊಂಡಿರೋದು ಕೂಡ ಮಾದರಿ ಅಂತ ಹೇಳಬೇಕು. ಅಂದರೆ ಕೆಲವೊಂದಷ್ಟು ಸಾಮಾಜಿಕ ಹಿನ್ನೆಲೆ ಉಳ್ಳಂತಹ ಸಿನಿಮಾ ಮಾಡಿರೋದು ಮಾತ್ರ ಅಲ್ಲ, ಸಾಮಾಜಿಕ ಹಿನ್ನೆಲೆಯನ್ನು ಇರುವಂತಹ ಜೀವನವನ್ನು ಬದುಕಿರೋದು ಮಾತ್ರ ಅಲ್ಲ, ಅವರು ಮಣ್ಣಲ್ಲಿ ಮಣ್ಣಾದರೂ ಕೂಡ ಬೇರೆಯವರ ಬದುಕಿಗೆ ಆಶಾಕಿರಣವಾಗಬೇಕು, ಬೇರೆಯವರ ಕಣ್ಣಿಗೆ ಬೆಳಕಾಗಬೇಕು ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ಅವರ ಕಣ್ಣನ್ನು ಮೊದಲೇ ಡೊನೇಟ್ ಮಾಡಿದ್ರು. ಹಾಗಾಗಿ ಅವರ ಕಣ್ಣುಗಳು ಮತ್ತಷ್ಟು ದಿನ ಬದುಕುತ್ತವೆ. ಅವರ ಅಭಿನಯದ ಮೂಲಕ ಇನ್ನೂ ಜೀವಂತ ಅವರು.